ನಗರದ ಸಿದ್ಧಿವಿನಾಯಕ ಮಂದಿರದ ಉಳಿವಿಗೆ ಒಂದ್ ಕಡೆಗೆ ಹಿಂದೂಪರ ಕಾರ್ಯಕರ್ತರು, ಇನ್ನೊಂದ್ ಕಡೆಗೆ ಸ್ಥಳೀಯ ಶಾಸಕರಂತಹ ಜ್ಯೋತಿ ಗಣೇಶ್, ಈ ಎರಡರ ನಡುವೆ ಸಾಕಷ್ಟು ಆರೋಪಗಳು ಪ್ರತ್ಯಾರೋಪಗಳು ನಡೀತಾನೆ ಇದೆ. ಈ ಕುರಿತಾದಂತಹ ವಿವರಣೆ ನಿಮ್ಗೆ ಮಾಧ್ಯಮಗಳ ಮೂಲಕ ನಿಮ್ಗೆ ತಲುಪೇ ಇರುತ್ತೆ. ಆದ್ರೆ ದಾಖಲೆಯ ಮೂಲಕ ಈ ಚರ್ಚೆ ಆಗ್ಬೇಕು, ದಾಖಲೆಯ ಮೂಲಕ. ಆಗ ಮಾತ್ರ ಈ ಕೇಸಿನ ಸ್ಪಷ್ಟ ವಿವರಣೆ ನಮ್ಮ ಮನಸ್ಸೊಳಗೆ ಕೂತ್ಕೊಳ್ಳಿ. ಯಾರು ಸರಿ, ಯಾರು ತಪ್ಪು, ಇದು ಲ್ಯಾಂಡ್ ಜಿಹಾದ, ಇದು ಅವ್ಯವಹಾರನ, ಭ್ರಷ್ಟಾಚಾರನ, ಯಾರು ಇದಕ್ಕೆ ಹೊಣೆ? ಈ ಸಿದ್ಧಿವಿನಾಯಕ ಮಂದಿರದ ಇತಿಹಾಸ 1950ನೇ ಇಸ್ವಿಯಿಂದ ತಗೋಬೇಕಾಗ್ತದೆ. ಆಗಿನ ಟಿಎಂಸಿ, ಈಗಿನ ಸಿಎಂಸಿ, ಆಗಿನ ಟಿಎಂಸಿ ಹೊಸ ಮಂಡಿ ಲೇಔಟ್ ಅಂತ ಒಂದು ರಚನೆ ಮಾಡ್ತಾರೆ. ಹೊಸ ಮಂಡಿ ಲೇಔಟ್, ಅದರಲ್ಲಿ ಒಂದು ಜಾಹೀರಾತನ್ನು ಕೊಡ್ತಾರೆ. ಈ ಬಡಾವಣೆಯನ್ನ ಮಾಡಿದ್ದೇವೆ, ಇದರಲ್ಲಿ ನಿವೇಶನಗಳನ್ನ ಬಹಿರಂಗ ಹರಾಜಾಗ್ತವೆ, ಯಾರು ಬೇಕಾದ್ರೂ ತಗೋಬಹುದು. ಆ ಲೇಔಟ್ ನಲ್ಲಿ ಒಂದು ಪಾರ್ಕ್ ಸಹ ಮೆನ್ಷನ್ ಮಾಡಿರ್ತಾರೆ. ಈಗೇನು ವಿವಾದ ನಡೀತಾ ಇದೆಯಲ್ಲ, ಅದನ್ನ ಪಾರ್ಕ್ ಜಾಗ ಅಂತ ಮೆನ್ಷನ್ ಮಾಡಿರ್ತಾರೆ. ತುಂಬಾ ಸ್ಪಷ್ಟವಾಗಿದೆ. ಆ ದಾಖಲೆಗಳನ್ನ ನಿಮ್ಗೆ ಹೇಳ್ತೀನಿ, ಎಲ್ಲಿ ನೋಡ್ಬೋದು, ಹೇಗೆ ಕಾಣುತ್ತೆ. ಅದಾಗಿ ಸೈಟ್ಗಳೆಲ್ಲ ಹರಾಜಾಗುತ್ತೆ. ಕಾಲಾನುಕ್ರಮಕ್ಕೆ 1957ನೇ ಇಸ್ವಿಯಲ್ಲಿ ಈಗಿನ ಎಪಿಎಂಸಿ, ಆಗಿನ ಆರ್ಎಂಸಿ ಅವರು ಟಿಎಂಸಿ ಅವರಿಗೆ ಒಂದು ಮನವಿ ಪತ್ರ ಕೊಡ್ತಾರೆ. ಆ ಜಾಗದಲ್ಲಿ ನಾವು ತರಕಾರಿ ಮಾರ್ಕೆಟ್ ಮಾಡ್ಬೇಕು ಅಂತಿದ್ದೀವಿ, ನಮಗೆ ಖರೀದಿ ಕೊಡಿ. 1957ನೇ ಇಸ್ವಿಯಿಂದ 61ನೇ ಇಸ್ವಿವರೆಗೂ ಆ ಹಣಕಾಸಿನ ವ್ಯವಹಾರ ನಡೀತದೆ. ಅಂತಿಮವಾಗಿ ಸಿಎಂಸಿ ಅವರು ಎಪಿಎಂಸಿ ಅವರಿಗೆ 1961ನೇ ಇಸ್ವಿಯಲ್ಲಿ ಕ್ರಯಕ್ಕೆ ಕೊಡ್ತಾರೆ. ಈ ಎಲ್ಲಾ ಪ್ರೋಸೆಸ್ ಆದರೂ ಆ ಹಣಕಾಸಿನ ವ್ಯವಹಾರ ನಡೀತಾನೆ ಇರುತ್ತೆ. ನೀವಿಷ್ಟು ಕೊಡಬೇಕು, ನಾವಿಷ್ಟು ಕೊಡಬೇಕು, ನಮ್ದು ಈ ಜಾಗ, ಆ ರೀತಿಯಾದಂಥದ್ದು. 1987ನೇ ಇಸ್ವಿಯಲ್ಲಿ ಬಟವಾಡಿ ಜಾಗದಲ್ಲಿ ಎಪಿಎಂಸಿ ನಿರ್ಮಾಣ ಆದ ಮೇಲೂ ಸಹ ಕೆಲವೊಂದು ವ್ಯವಹಾರಗಳು ಟಿಎಂಸಿ ಮತ್ತು ಎಪಿಎಂಸಿ ನಡುವೆ ನಡೀತವೆ. ಈ ರೀತಿಯಾಗಿ ನಿರಂತರವಾಗಿ ಟಿಎಂಸಿ ಮತ್ತು ಎಪಿಎಂಸಿ ಅವರು ಈ ಜಾಗದ ಕುರಿತು ವಿಚಾರ ವಿಮರ್ಶೆಗಳನ್ನ, ವ್ಯವಹಾರಗಳನ್ನ, ದ್ವಂದ್ವತೆಗಳನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಸಿಎಂಸಿ ಅವರು ಎಪಿಎಂಸಿ ಅವರ ಮೇಲೆ 2005ನೇ ಇಸ್ವಿಯಲ್ಲಿ ಒಂದು ಕೇಸ್ ದಾಖಲು ಮಾಡ್ತಾರೆ. ಅದು ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ. ಇದರ ಮಧ್ಯೆ 2019ನೇ ಇಸ್ವಿಯಲ್ಲಿ ಸರ್ಕಾರದ ಕಣ್ಣು ಆ ಜಾಗದ ಬೆಲೆ ಬಿಡುತ್ತೆ. ಮತ್ತೆ 2019ನೇ ಇಸ್ವಿಯಲ್ಲೇನೆ ಆ ಜಾಗದಲ್ಲಿ ಒಂದು ಮಲ್ಟಿ ಲೆವೆಲ್ ಪಾರ್ಕಿಂಗ್ ಮತ್ತು ಮಾಲ್ ನಿರ್ಮಾಣ ಆಗ್ಬೇಕು ಅಂತೇಳಿ ಸರ್ಕಾರದ ಮಟ್ಟದಲ್ಲೇನೆ ಒಂದು ಒಪ್ಪಿಗೆಯನ್ನು ಸೂಚಿಸ್ತಾರೆ. ಮತ್ತೆ ಆನ್ಲೈನ್ ಟೆಂಡರ್ ಅನ್ನು ಸಹ ಕರೀತಾರೆ 2 ಬಾರಿ 2019 ಇಸ್ವಿ. ಆಗ ಯಾರು ಬಿಡ್ಡರ್ ಬರೋದಿಲ್ಲ. 2020ನೇ ಇಸ್ವಿಯಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಹೈ ಲೆವೆಲ್ ಆಫೀಸರ್ಸ್ ಒಂದು ಮೀಟಿಂಗ್ ಆಗುತ್ತೆ. ಈ ರೀತಿಯಾದಂತಹ ಜಿದ್ದಾಜಿದ್ದೆ ಸಾಕು ಎಪಿಎಂಸಿ ಮತ್ತು ಟಿಎಂಸಿ ನಡುವೆ. ಈ ಜಾಗವನ್ನ ಸ್ಮಾರ್ಟ್ ಸಿಟಿ ಅವರಿಗೆ ಕೊಡೋಣ, ಅಲ್ಲಿ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್, ಮಲ್ಟಿ ಲೆವೆಲ್ ಪಾರ್ಕಿಂಗ್ ಮತ್ತೆ ಮಾಲ್ ನಿರ್ಮಾಣ ಆಗ್ಲಿ. ಬಂದಂತಹ ಆದಾಯದಲ್ಲಿ ಸಿಎಂಸಿ ಮತ್ತು ಎಪಿಎಂಸಿ ಅವರು 50-50 ರೇಷಿಯೋದಲ್ಲಿ ಲಾಭಾಂಶವನ್ನ ಅಥವಾ ಬಾಡಿಗೆಯನ್ನ ಹಂಚಿಕೊಳ್ಳುವ ರೀತಿಯಲ್ಲಿ ಒಂದು ಹೈ ಲೆವೆಲ್ ಮೀಟಿಂಗ್ ಅಲ್ಲಿ ಒಪ್ಪಿಗೆ ಸೂಚಿಸಿದೆ. ಇದು ನಡೆಯೋದು 2020 ಸೆಪ್ಟೆಂಬರ್. ಅದಾಗಿ 1 ತಿಂಗಳಿಗೆ ಅದೇ ಕಾಪಿಯನ್ನ ನ್ಯಾಯಾಲಯದ ಮುಂದೆ ಸಲ್ಲಿಸ್ತಾರೆ. ಮತ್ತೆ 2005ನೇ ಇಸ್ವಿಯಿಂದ ಒಂದು ಹೋರಾಟ ಮಾಡ್ಕೊಂಡ್ ಬಂದಿರುತ್ತಲ್ಲ ಸಿಎಂಸಿ ಅವರು, ಆ ದಾವೆಯನ್ನ ವಾಪಸ್ ತಗೊಂಡು ನಾವಿಬ್ರು ಕಾಂಪ್ರಮೈಸ್ ಆಗಿದ್ದೀವಿ, ಇದನ್ನ ವಾಪಸ್ ತೆಗೆದುಕೊಳ್ತಾರೆ. ಅದಾಗಿ 7 ದಿವಸಕ್ಕೆ ಮತ್ತೆ ಆನ್ಲೈನ್ ಟೆಂಡರ್ ಅನ್ನ ಕರೀತಾರೆ. ಆಗ ಎಂಟರ್ ಆಗುವಂತ ಏಕೈಕ ಬಿಡ್ಡರ್ ಮೋನು ಟಿಂಬರ್ಸ್ ಜೊತೆಗೆ ಇಸ್ಲಾಮಿಕ್ ಎಜುಕೇಶನ್ ಟ್ರಸ್ಟ್. ಇದು ನಡೆಯೋದು 2020 ಡಿಸೆಂಬರ್.
2021 ಮಾರ್ಚ್ ತಿಂಗಳಲ್ಲಿ ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಅನ್ನು ಕೊಡ್ತಾರೆ, ಟ್ರೈಪಾರ್ಟಿ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ತಾರೆ. ಮತ್ತೆ ಅವರೆಲ್ಲ ಸಂಪೂರ್ಣ ಏನು ಯೋಜನೆ ಫಲಪ್ರದವಾಯ್ತು, ಇನ್ನೇನು ಟ್ರೈಪಾರ್ಟಿ ಅಗ್ರಿಮೆಂಟ್ ಆಯ್ತು, ಎಲ್ಲದೂ ಆ ಯೋಜನೆಯ ನಮ್ಮ ಕೈಗೆ ಬಂತು ಅನ್ಕೂಡ್ಲೆ 2021 ಜೂನ್ ತಿಂಗಳಲ್ಲಿ ಆ ಮಂದಿರವನ್ನು ಹೊಡಿತಾರೆ. ಆಗ ಸ್ಥಳೀಯ ಸಚಿವರು, ಹಿಂದೂ ಪರ ಕಾರ್ಯಕರ್ತರು, ಬಜರಂಗ ದಳದ ಕಾರ್ಯಕರ್ತರು, ವಿಶೇಷವಾಗಿ ಮಂಜು ಭಾರ್ಗವ್ ಅವರ ನೇತೃತ್ವದಲ್ಲಿ ಅದನ್ನ ತಡೀತಾರೆ. 2021 ಜೂನ್ ತಿಂಗಳು. ಆಗ ಸ್ಥಳೀಯ ಶಾಸಕರು ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ಅದೇನ್ ನೆಗೋಸಿಯೇಷನ್ ಮಾಡ್ತಿದಾರೋ ಗೊತ್ತಿಲ್ಲ. ಜುಲೈ ತಿಂಗಳಲ್ಲಿ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಈ ಯೋಜನೆಯನ್ನ ಕೈ ಬಿಡಲಾಗಿದೆ. ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದ್ ಮುಂದುವರೆದು ನಾನು ಆಮೇಲೆ ಹೇಳ್ತೀನಿ ಏನೇನಾಯ್ತು. ಅದಾಗಿ 2 ವರ್ಷಗಳ ಕಾಲ ಬಿಜೆಪಿ ಸರ್ಕಾರವೇ ಇರುತ್ತೆ. ಟ್ರೈಪಾರ್ಟಿ ಅಗ್ರಿಮೆಂಟ್ ಅಂತ ಹೇಳಿದ್ನಲ್ಲ, ಈಗ ಅಂತಿಮವಾಗಿ ಈ ಯೋಜನೆ ಒಪ್ಪಿಕೊಂಡಾಗ ಮಹಾನಗರ ಪಾಲಿಕೆ ಬಿಜೆಪಿ, ಸ್ಥಳೀಯ ಶಾಸಕ ಬಿಜೆಪಿ, ರಾಜ್ಯ ಸರ್ಕಾರ ಬಿಜೆಪಿ, ಕೇಂದ್ರ ಸರ್ಕಾರ ಬಿಜೆಪಿ, ಇಷ್ಟೆಲ್ಲ ಇದ್ದರೂ ಇಸ್ಲಾಮಿಕ್ ಎಜುಕೇಶನ್ ಟ್ರಸ್ಟಿನವರಿಗೆ ಈ ಜಾಗ ಹಸ್ತಾಂತರಿತವಾಗುತ್ತೆ 30 ವರ್ಷಗಳಿಗೆ. 2021 ಇಸ್ವಿ ಜುಲೈದಲ್ಲಿ ಸ್ಥಳೀಯ ಶಾಸಕರಂತಹ ಜ್ಯೋತಿ ಗಣೇಶ್ ಅವರು ಒಂದು ಲೆಟರ್ ಅನ್ನು ಕೊಟ್ಬಿಟ್ಟು ಆ ನಂತರ ಯಾವುದೇ ರೀತಿಯ ಸರ್ಕಾರದ ಮಟ್ಟದಲ್ಲಿ ಅದನ್ನ ತಡಿಲಿಕ್ಕಾಗ್ಲಿ ರದ್ದುಪಡಿಸಲಿಕ್ಕಾಗ್ಲಿ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಕೇವಲ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಇದು ಲೆಟರ್ ಕೊಡ್ತಾರೆ, ನಿರ್ಧಾರ ಮಾಡಿದ್ದೀವಿ, ಇದನ್ನ ರದ್ದುಪಡಿಸಬೇಕು. 2022 ಆಗುತ್ತೆ, 23 ಆಗುತ್ತೆ, 24ನೇ ಇಸ್ವಿ ಬರ್ತದೆ, ಕಾಂಗ್ರೆಸ್ ಹೊಸ ಸರ್ಕಾರ ರಚನೆ ಆಗುತ್ತೆ. ಆಗ ಶಂಕುಸ್ಥಾಪನೆಯನ್ನು ಮಾಡ್ತಾರೆ. ಆಗಲೂ ಸಹ ತಡೆಯುವಂತಹ ಎಲ್ಲ ಪ್ರಯತ್ನಗಳನ್ನು ಸ್ಥಳೀಯ ಹಿಂದೂ ಪರ ಕಾರ್ಯಕರ್ತರು, ಬಜರಂಗ ದಳದ ಮಂಜು ಭಾರ್ಗವ್ ಅವರು ಎಲ್ಲರೂ ತಡೆಯುವಂತ ಪ್ರಯತ್ನ. ಈ ಜಟಾಪಟಿ ನಡೆಯುವಂತ ಮತ್ತೆ ಹಂತವಾಗಿ ಏನೇನೆಲ್ಲ ಡಾಕ್ಯುಮೆಂಟೇಶನ್ ಆಗುತ್ತೆ ಅನ್ನೋದನ್ನ ಈ 149 ಪುಟಗಳ ಸುದೀರ್ಘವಾದಂತ ದಾಖಲೆ ಹೊಂದಿದೆ. ನಾವು ಮೊನ್ನೆ ಪ್ರೆಸ್ ಮೀಟ್ ಮಾಡುವಂತ ಸಂದರ್ಭದಲ್ಲಿ ಅದನ್ನ ಬಿಡುಗಡೆ ಸಹ ಮಾಡಿದ್ವಿ. ಹೋರಾಟದ ಸಂದರ್ಭದಲ್ಲಿ ದೇವಸ್ಥಾನ ಹೊಡೆದ ಮೇಲೆ ಸೊಗಡು ಶಿವಣ್ಣವರು ಆ ಸ್ಥಳಕ್ಕೆ ಬಂದಿದ್ರು. ಅದರ ವಿಡಿಯೋನು ಸಹ ನಿಮ್ಗೆ ಲಭ್ಯ ಇದೆ, ನೀವು ನೋಡ್ಬೋದು ಯಾವ್ಯಾವರೆಲ್ಲ ಆಕ್ರೋಶ ಭರಿತರಾಗಿ ಆ ಸ್ಥಳದಲ್ಲಿ ನಿಂತ್ಕೊಂಡು ಏನೇನೆಲ್ಲ ಮಾತಾಡಿ. ಬಂಧುಗಳೇ, ಈ ಇಷ್ಟೆಲ್ಲ ದಾಖಲೆಗಳು ಇದ್ದಾಗ್ಯೂ, ಇಷ್ಟೆಲ್ಲ ವ್ಯವಹಾರಗಳು ನಡೆದಾಗ್ಯೂ ಹಂತದಲ್ಲಿ 2019 ಇಸವಿಯಿಂದ ಈವರೆಗೂ ಸ್ಥಳೀಯ ಶಾಸಕರ ಜ್ಯೋತಿ ಗಣೇಶ್ ಅವರೇ ಇದ್ರು. ಮತ್ತೆ ಈ ಯೋಜನೆ ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲೇ ಬರುತ್ತದೆ. ಮತ್ತೆ ಸ್ಥಳೀಯ ಶಾಸಕರಾದಂತಹ ಜ್ಯೋತಿ ಗಣೇಶ್ ಅವರ ಗಮನಕ್ಕೆ ಬಾರದಂತೇನಿಲ್ಲ. ಅವರಿಗೆ ಎಲ್ಲ ಅಧಿಕಾರ ಇತ್ತು. ಬಿಜೆಪಿ ಸರ್ಕಾರದಲ್ಲಿ 2021ರಲ್ಲಿ ಅವರಿಗೆಲ್ಲ ಅಧಿಕಾರ ಇತ್ತು. ಈ ಯೋಜನೆ ರದ್ದುಪಡಿಸಬೇಕು ಬಹುದು. ಆದ್ರೆ ಏನೋ ಗೊತ್ತಿಲ್ಲ, ಅವರಿಗೆ 2 ವರ್ಷಗಳ ಕಾಲವೂ ಸಹ ನಾನು ಕಮಿಟಿಯಲ್ಲಿ ಇರ್ತೇನೆ, ಅದನ್ನ ರದ್ದುಪಡಿಸ್ತೇನೆ ಅಂತ ಹೇಳ್ಕೊಳ್ತೇನೆ ಬಂದು. ಆದ್ರೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ಹೋರಾಟ ತೀವ್ರವಾದಂತಹ ಸಂದರ್ಭದಲ್ಲಿ 2024ನೇ ಇಸ್ವಿಯಲ್ಲಿ ಸ್ಥಳೀಯ ನಾಗರಿಕರನ್ನು ಒಳಗೊಂಡಂತೆ ಒಂದು ರಿಟ್ ಪಿಟಿಷನ್ ನ ಫೈಲ್ ಮಾಡಿದ್ದಾರೆ. ಅವರ ಕಡೆಯಿಂದ ಈ ಒಂದು ಹೇಳಿಕೆ ಬರ್ತದೆ, ನಾವು 2024ನೇ ಇಸ್ವಿಯಿಂದನೂ ನಾವು ಹೋರಾಟ ಮಾಡ್ತಾ ಇದ್ದೀವಿ, 2021ನೇ ಇಸ್ವಿಯಿಂದನೂ ನಾವು ರದ್ದುಪಡಿಸೋಕೆ ಹೋರಾಟ ಮಾಡ್ತಾ ಇದ್ದೀವಿ. ಅದು ಗೊತ್ತಿಲ್ಲ ಯಾಕೆ ಅವರು
2021ನೇ ಇಸ್ವಿಯಲ್ಲಿ ಬಿಜೆಪಿ ಸರ್ಕಾರ ಇರಬೇಕಾದ್ರೆ ಪ್ರಯತ್ನ ಮಾಡಿಲ್ವಾ ಅದು ಗೊತ್ತಾಗ್ತದೆ. ಆದ್ರೆ ಅವ್ರು ಹೇಳುವಂತದ್ದು ಎರಡೇ ವಿಚಾರ. ಒಂದು, ಜುಲೈ ತಿಂಗಳಲ್ಲಿ ನಾನು ಅದನ್ನ ಪತ್ರಿಕಾ ಹೇಳಿಕೆ ಕೊಟ್ಟಿದ್ದೆ, ಲೆಟರ್ ಕೊಟ್ಟಿದ್ದೆ 2021 ಜುಲೈ ತಿಂಗಳು, ಅಂದ್ರೆ ಮಂದಿರ ಒಡೆದು 20 ದಿನಗಳ ಬಳಿಕ. ಮಂದಿರ ಒಡೆದ ಸಂದರ್ಭದಲ್ಲೇನೆ ಅವ್ರು ಕೊಡಬಹುದಾಗಿತ್ತು, ಕೊಟ್ಟಿಲ್ಲ. 20 ದಿನಗಳ ಬಳಿಕ ಒಂದು ಪೇಪರ್ ಸ್ಟೇಟ್ಮೆಂಟ್, ಒಂದು ಲೆಟರ್ ಕೊಟ್ಟು. ಮತ್ತೆ 2024ನೇ ಇಸ್ವಿಯಲ್ಲಿ ಸ್ಥಳೀಯ ನಾಗರಿಕರ ಮೂಲಕ ಒಂದು ರಿಟ್ ಪಿಟಿಷನ್ ಫೈಲ್ ಮಾಡಿದ್ರು. ಈ ಎರಡು ಇನ್ಸಿಡೆಂಟ್ ಬಿಟ್ಟು ಬೇರೆ ಯಾವುದೇ ರೀತಿಯ ಪ್ರಯತ್ನಗಳನ್ನ ಹೀಗೆ ಒಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರ ಅಂತೀರಾ ಅಥವಾ ಇದನ್ನ ಲ್ಯಾಂಡ್ ಜಿಹಾದ್ ಅಂತೀರಾ, ಅದನ್ನ ನಿಮಗೆ ಗೊತ್ತಿದೆ. ಒಂದು ಮಂದಿರ ಇರ್ತಕ್ಕಂಥ ಪ್ರದೇಶ, ಒಂದು ಶ್ರದ್ಧಾ ಕೇಂದ್ರವಾಗಿ ಬೆಳೆದಿರ್ತಕ್ಕಂಥ ಪ್ರದೇಶ, ತುಮಕೂರಿನ ಸಿದ್ಧಗಂಗಾ ಶ್ರೀಗಳೇ ಬಂದು ಗಣಪತಿಯ ಪೂಜೆಯನ್ನ ಮಾಡುವಂತಹ ಒಂದು ದೇವಸ್ಥಾನ ಇದ್ದಕ್ಕಿದ್ದಂತೆ ಹೊಡಿತಾರೆ ಅಂತಂದ್ರೆ ಇದಕ್ಕಿಂತ ವಿಪರ್ಯಾಸ ಏನಿದೆ. ಸಾವಿರಾರು ಕೋಟಿ ರೂಪಾಯಿ ಅದು ಬೆಲೆ ಬಾಳುವಂತ ಜಾಗ. ನೀವು ನೋಡ್ಬೋದು ಆ ಫ್ಲೈ ಕ್ಯಾಮ್ ಅಲ್ಲಿ ನೋಡಿರ್ತಕ್ಕಂಥ ದೃಶ್ಯವನ್ನು ನೋಡ್ಬೋದು. ತುಂಬಾ ವಿಸ್ತಾರವಾಗಿರ್ತಕ್ಕಂಥ ಪ್ರದೇಶ, ಅದರ ನಡುವೆ ಸಿದ್ಧಿವಿನಾಯಕ, ಅದರ ನಡುವೆ ಸ್ಥಳೀಯ ತರಕಾರಿ ವ್ಯಾಪಾರಿಗಳು, ಅದರ ನಡುವೆ ಹಿಂದೂ ಪರ ಕಾರ್ಯಕರ್ತರು, ಅದರ ನಡುವೆ ಬಿಜೆಪಿ ಶಾಸಕರು, ಅದರ ನಡುವೆ ಅಮಾಯಕ ಕಾರ್ಯಕರ್ತರು, ಅದರ ನಡುವೆ ಸಾಕಷ್ಟು ಜನ ನೊಂದು ಬೆಂದಿದ್ದಾರೆ. ಯಾಕೆ ಜ್ಯೋತಿ ಗಣೇಶ್ ಅವರು ಜಾಣ ಕುರುಡು ಅಂತೀರಾ, ಅದು ಗೊತ್ತಾಗ್ತಾ ಇದೆ. ಯಾಕೆ ಜಾಣ ಕುರುಡು ತೋರಿಸ್ತಾ ಇದ್ದಾರೆ ಅದು ನನಗೆ ಗೊತ್ತಾಗ್ತಾ ಇಲ್ಲ. ಈ ಕುರಿತು ನಾನು ಆಗ್ಲೇ ಹೇಳಿದಾಗೆ ದಾಖಲೆಗಳು ತುಂಬಾ ಮಹತ್ವದಾಗುತ್ತೆ. ಯಾಕೆ ಅಂತಂದ್ರೆ ಆರೋಪ ಮಾಡೋದು ಸುಲಭ. ಇವ್ರು ಭ್ರಷ್ಟಾಚಾರ ಮಾಡಿದ್ದಾರೆ, ಇದು ಲ್ಯಾಂಡ್ ಜಿಹಾದ್ ಮಾಡಿದ್ದಾರೆ, ಅಥವಾ ಇದು ಪ್ರಕ್ರಿಯೆ ಸರಿ ಇಲ್ಲ, ಇನ್ನೊಂದು ಮತ್ತೊಂದು. ಈ ಟೈಮ್ ಲೈನ್ ನೋಡ್ಬೇಕಾಗುತ್ತೆ, ಕ್ರೋನಾಲಜಿಕಲ್ ಲಿಸ್ಟ್ ಅಂತ ಒಂದು ಬರುತ್ತೆ. ಆ ದಾಖಲೆಗಳನ್ನ ನೋಡಿದಾಗ ಮಾತ್ರ ಇದನ್ನ ಮನವರಿಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಈ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರುತ್ತೆ ಅದರ ಲಿಂಕ್, ಜೊತೆಗೆ ಸ್ಕ್ರೀನ್ ಮೇಲೆ ಸಹ ಬಂದಿರುತ್ತೆ. ಆ ಲಿಂಕ್ ಅಲ್ಲಿ ಎಲ್ಲ ದಾಖಲೆಗಳು, ಎಲ್ಲ ಫೋಟೋಗ್ರಾಫ್ಸ್ ಲಭ್ಯ ಇದೆ, ಸಾರ್ವಜನಿಕವಾಗಿ ಲಭ್ಯ ಇದೆ. ದಯವಿಟ್ಟು ಅದನ್ನೆಲ್ಲ ಪರಿಶೀಲಿಸಿ ನೋಡ್ಬೋದು. ಈ ಸ್ಥಳದ ಕುರಿತು, ಈ ಜಾಗದ ಕುರಿತು ಯಾಕಿಷ್ಟು ಮಹತ್ವ, ಯಾಕಿಷ್ಟು ಆವೇಶ ಭರಿತರಾಗಿ ಹಿಂದೂ ಪರ ಕಾರ್ಯಕರ್ತರು ಮಾತಾಡ್ತಿದ್ದಾರೆ, ಯಾಕಿಷ್ಟು ಮಂಜು ಭಾರ್ಗವ್ ಅವರು ಆ ಜಾಗವನ್ನ, ಆ ಮಂದಿರವನ್ನ ಉಳಿಸ್ಲಿಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಇದು ಕೇವಲ ತುಮಕೂರು ನಗರಕ್ಕೆ ಸೀಮಿತವಾದಂತಹ ಕೇಸ್ ಅಲ್ಲ. ಇದೊಂದು ಉದಾಹರಣೆಯಾಗಿ ತಗೊಂಡು ಈ ರೀತಿಯಾದಂತಹ ಅನೇಕ ಪ್ರಕರಣಗಳು, ಕಾನೂನಿನಲ್ಲಿಯ ನ್ಯೂನತೆಗಳನ್ನ ಬಳಸಿಕೊಂಡು ಕಾನೂನನ್ನ ಮೂಲಕವಾಗಿಯೇ ಅನೇಕ ಸ್ಥಳಗಳು ಕಬ್ಜೆಗೆ ಒಳಪಡ್ತಾ ಇದ್ದಾರೆ. ಕಾನೂನ ನೋಡಿದ್ರೆ, ದಾಖಲೆಗಳು ನೋಡಿದ್ರೆ ಕಾನೂನು ಮೂಲಕವೇ ನಡೆದಿದೆ. ಸಿಗರು ಕಾನೂನಿನಲ್ಲಿಯ ನ್ಯೂನತೆಗಳನ್ನ ಬಳಸಿಕೊಂಡಿರುತ್ತಾರೆ ಅನ್ನುವುದು ಅಷ್ಟೇ ಪ್ರಮುಖವಾದಂತಹ ಅಂಶ. ಇದು ತುಮಕೂರಿಗೆ ಸೀಮಿತವಾದಂತದ್ದಲ್ಲ, ಕೇವಲ ಸಿದ್ಧಿವಿನಾಯಕ ಮಂದಿರ ಒಡೆದ್ರು ಅನ್ನೋದಕ್ಕೆ ಸೀಮಿತವಾದಂತದ್ದಲ್ಲ. ಇದು ನಗರ, ಅನೇಕ ಪಟ್ಟಣ, ಕರ್ನಾಟಕದಲ್ಲಿ ಅದೆಷ್ಟೋ ಈ ರೀತಿಯಾದಂತಹ ಕೇಸ್ಗಳು ಇರಬಹುದು. ಒಂದೊಂದಾಗಿ ಬೆಳಕಿಗೆ ಬರುವಂತಹ ಕಾಲಘಟ್ಟದಲ್ಲಿದ್ದೀವಿ. ಹಾಗಾಗಿ ಎಲ್ಲರೂ ಗಂಭೀರವಾಗಿ ಪರಿಗಣಿಸಿ ಸ್ಥಳೀಯ ಮಟ್ಟದಲ್ಲಿ ಈ ರೀತಿಯಾದಂತಹ ಎಲ್ಲೆಲ್ಲಿ ಪ್ರಕರಣಗಳು ನಡೆದಿರಬಹುದು ಎನ್ನುವುದನ್ನ ಪತ್ತೆ ಹಚ್ಚಿ ಅದರ ಕಡೆ ದಾಖಲೆಗಳನ್ನು ಸಂಗ್ರಹಿಸಿ ಬೆಳಕಿಗೆ ತರುವಂತಹ ಕಾರ್ಯ ನಾವೆಲ್ಲರೂ ಮಾಡೋಣ ಹೇಳಿ ಇಡೀ ಹಿಂದೂ ಸಮಾಜಕ್ಕೆ ಈ ಮೂಲಕ ಕರೆ ಕೊಡ್ತಾ ಇದ್ದೀನಿ. ನಮಸ್ಕಾರ. ಜೈ ಸಿದ್ಧಿವಿನಾಯಕ. ಸಿದ್ಧಿವಿನಾಯಕ ಮಂದಿರ ರಕ್ಷಣೆ ಆಗ್ಬೇಕು. ಆ ಹೊಸದಾಗಿ ಆ ಮಂದಿರ ನಿರ್ಮಾಣ ಆಗ್ಬೇಕು. ಆ ಜಾಗ ಉಳಿಬೇಕು. ನಮಸ್ಕಾರ.